ದಿನನಿತ್ಯ ಹಣದ ಒತ್ತಡ ತರುತ್ತಿದ್ದಾರೆ. ಕೇವಲ ನಾಳೆ ಒಂದು ದಿನ ಮಾತ್ರ ಬಾಕಿ ಇದೆ. ನಾವು ಹಣ ಕೊಡದೆ ಹೋದರೆ 10 ಲಕ್ಷ ರೂಪಾಯಿ ಆಸ್ತಿ ನಮ್ಮ ಕೈ ಬಿಟ್ಟು ಹೋಗ್ತದೆ. ಕೈ ಬಿಟ್ಟು ಹೋಗ್ತದೆ. ಆಸ್ತಿ ಬಿಡಿಸ್ಕೊಳ್ಳೋ ವಿಷಯವಾಗಿ ಅಶೋಕನಿಗೆ ಮಾತಾಡಿದೆ. ಆದ್ರೆ ಆ ವಿಷಯ ತೆಗೆದ್ರೆ ಕೆಂಡ ಕಾರ್ತಾನೆ, ಬಾಯಿ ಬಂದಂತೆ ಬಗೊಳ್ತಾನೆ. ಅವನ ಹೆಂಡತಿ ಮೀನಾಕ್ಷಿ ಅಂತೂ ಮುರಳಿ ವಿಷಯ ತೆಗೆದು ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ ಅಂತ ಕಣ್ರಿ. ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ. ಸಾವಿತ್ರಿ, ಅವ್ರು ಎಷ್ಟೇ ಮಾತನಾಡಿದ್ರು ನಾವು ಸಹಿಸ್ಕೊಂಡು ಹೋಗ್ಲೇಬೇಕು ಸಾವಿತ್ರಿ, ಸಹಿಸ್ಕೊಂಡು ಹೋಗಲೇಬೇಕು. ಯಾಕಂದ್ರೆ ತಪ್ಪು ನಮ್ಮದಾಗಿದೆ. ಮುರಳಿ ಹೋಗಿ ಇಷ್ಟು ದಿವಸನಾದರೂ ಒಂದು ಕಾಗದ ಬರಲಿಲ್ಲ, ಹಣವನ್ನು ಕಳಿಸಿಲ್ಲ ಅಂದಾಗ ನಮ್ಮ ಗತಿ ಏನು ಸಾವಿತ್ರಿ? ನಮ್ಮ ಗತಿ ಏನು? ಹಲೋ ಸರ್, ಯಾರಿದ್ದಾರಾ ಮನೇಲಿ? ಸರ್, ಯಾರವರು? ನಾನು ಸರ್, ಪೋಸ್ಟ್ಮನ್. ನಿಮ್ಮ ಹೆಸರಿನಲ್ಲೊಂದು ಪಾತ್ರ ಬಂದಿದೆ, ತೆಗೆದುಕೊಳ್ಳಿ. ಕೊಡಿ ಸರ್. ಸರ್, ಯಾರಿಂದ ಬಂದಿದೆ ಈ ಪತ್ರ? ಸಾವಿತ್ರಿ, ನಮ್ಮ ಮುರಳಿ ಪತ್ರ ಬರೆದಿದ್ದಾನೆ. ದೇವರು ಈಗಲಾದ್ರೂ ಕಡ್ತಿರ್ಲಿಲ್ಲ. ಹಣ ಕಳಿಸಿದ್ದಾನೋ ಏನೋ, ಅಥವಾ ಬರುತ್ತೀನಿ ಅಂತ ಬರೆದಿದ್ದಾನೋ ಏನೋ. ಈ ಪತ್ರ ಓದಿದ್ರೆ ಗೊತ್ತಾಗುತ್ತೆ ಸಾವಿತ್ರಿ, ಗೊತ್ತಾಗುತ್ತೆ. ಪ್ರೀತಿಯ ತಂದೆ ತಾಯಿಗಳಿಗೆ ನನ್ನ ನಮಸ್ಕಾರ. ತಮ್ಮ ಮಗ ಮುರಳಿ ಮಾಡುವ ಅಮೆರಿಕದಿಂದ ಪತ್ರ ಬರೆಯಲು ಕಾರಣವೇನೆಂದರೆ, ನಾನು ಇಲ್ಲಿಗೆ ಬಂದ ನಂತರ ತಮಗೆ ಒಂದು ಪತ್ರ ಕೂಡ ಬರಲಿಲ್ಲ. ದಯವಿಟ್ಟು ನಾನು ಕ್ಷಮಿಸಬೇಕು. ನಾನು ಇಲ್ಲಿ ನನ್ನ ಉದ್ಯೋಗದೊಂದಿಗೆ ಸುಖಕರವಾಗಿದ್ದೇನೆ. ಸ್ವಲ್ಪ ದಿನಗಳ ಹಿಂದೆ ಇದೇ ದೇಶದ ಒಂದು ಹುಡುಗಿಯನ್ನು ನಾನು ಪ್ರೀತಿಸಿ ಮದುವೆಯಾಗಿದ್ದೇನೆ. ನನ್ನ ಸಂಸಾರದ ನಿಮಿತ್ತವಾಗಿ ತಮಗೆ ಹಣ ಕಳಿಸುವುದೂ ಆಗುವುದಿಲ್ಲ ಮತ್ತು ನಾನು ಮರಳಿಯರಿಗೆ ಬರುವುದೂ ಆಗುವುದಿಲ್ಲ. ನನ್ನ ಪಾಲಿಗೆ ಬರುವ ಆಸ್ತಿಯನ್ನು ಮಾರಿ ನಿಮ್ಮ ಸಾಲವನ್ನು ತೀರಿಸಿಕೊಳ್ಳಿ. ದಯವಿಟ್ಟು ನನ್ನನ್ನು ಮುಟ್ಟಿಬಿಡಿ. ಇಂತಿ ನಿಮ್ಮ ಪ್ರೀತಿಯ ಮುರಳಿ. ಏನಂತ ಬರೆದಿದ್ದಾನೆ? ಸಾವಿತ್ರಿ, ನಿನ್ನ ಮಗ ಮುರಳಿ ಮೋಸ ಮಾಡಿದ. ಮುರಳಿ ಮೋಸ ಮಾಡಿದ. ಆ ಪತ್ರದಲ್ಲಿ ಏನು ಅಂತ ಬರೆದಿದ್ದಾನೆ ಹೇಳಿ. ಅಲ್ಲಿ ಉದ್ಯೋಗದ ಮೇಲಿದ್ದಾನಂತೆ, ಯಾವುದೋ ಹೆಣ್ಣಿನ ಜೊತೆ ಮದುವೆಯಾಗಿದ್ದಾನಂತೆ, ಹಣ ಕಳಿಸುವುದು ಆಗುವುದಿಲ್ಲವಂತೆ, ನನ್ನನ್ನು ಮರೆತು ಬಿಡ ಅಂತ ಬರ್ತಿದ್ದಾನೆ. ಸಾವಿತ್ರಿ, ಮರೆತು ಬಿಡ. ನಾನಂಬಿದ ಮುರಳಿ ನನಗೆ ಇಂಥ ಮೋಸ ಮಾಡ್ತಾನೆ ಅಂತ ಕನಸು ಮನಸ್ಸಿನಲ್ಲಿ ನೆನ್ಸಿರ್ಲಿಲ್ಲ ಕಣ್ರಿ. ಹೌದು ಸಾವಿತ್ರಿ, ಹೊಳೆ ದಾಟಿದ ಮೇಲೆ ಅಂಬಿಗನ ಮಿಂಡನಾದಂತೆ ನಮ್ಮನ್ನು ಗಂಡಾಂತರದಲ್ಲಿ ದೂಕಿ ನಮ್ಮ ಗೆರೆ ದಾಟಿ ಹೋದ ಆ ನಿನ್ನ ಮಗ. ನಾನು ನಿನಗೆ ಬೇಡಿಕೊಂಡೆ, ಬೇಡ 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 ಅಂತ. ನನ್ನ ಮಾತು ಕೇಳದೆ ಮಗ ಮಗ ಅಂತ ಮಮಕಾರದ ಹುಚ್ಚಿನಲ್ಲಿ ಜಾರಿ ಬಿಟ್ಟ. ನಾವು ಎಷ್ಟು ಹೇಳಿದರು ಮತ್ತೆ ನಮ್ಮ ಆಸ್ತಿ ಮರಳಿ ಬರುವುದಿಲ್ಲ ಸಾವಿತ್ರಿ, ಮರಳಿ ಇವತ್ತಿಗೆ ನಮ್ಮ ಮುರಳಿ ನಮ್ಮ ಪಾಲಿಗೆ ಸತ್ತು ಹೋದ. ಸ್ವಾಮಿ, ನಮ್ಮ ಮಗ ನಮ್ಗೆ ಇಂಥ ಮೋಸ ಮಾಡ್ತಾನೆ ಅಂತ ಕನಸಿನಲ್ಲಿಯೂ ನೆನ್ಸಿರ್ಲಿಲ್ಲ ಕಣ್ರಿ. ಕನಸಿನಲ್ಲಿಯೂ ಈಗ
ಎಲ್ಲರ ಕುತ್ತಿಗೆ ಕತ್ತರಿಸಿ ಹೋದನಲ್ಲ, ಅವನಿಗೆ ನೀವು ಏನು ಮಾಡುತ್ತೀರಿ? ಇಂಥ ಒಂದು ಆಸ್ತಿ ಒತ್ತೆ ಇಟ್ಟು ಅವನಿಗೆ ಹಣ ಕೊಟ್ರಿ. ನಾನು ದುಡಿದು ದುಡಿದು ಕತ್ತೆಯಾಗುತ್ತಾ ಇದ್ದೀನಿ. ಇದೇ ರೀತಿ ಮುಂದುವರೆದಿದ್ದೆಯಾದರೆ ನಾಳೆ ನನ್ನ ಪಾಲಿಗೆ ಉಳಿಯೋದು ಭಿಕ್ಷೆ ಪಾತ್ರೆ ಒಂದೇ, ಗೊತ್ತಾ ನಿಮಗೆ? ಅಶೋಕ, ನಿಮ್ಮ ತಮ್ಮ ಮಾಡಿದ ತಪ್ಪಿಗಾಗಿ ಬೇರೆ ಎಲ್ಲಾದ್ರೂ ಸಾಲದ ರೂಪದಲ್ಲಿ ಹಣ ತಗೊಂಡು ಬಂದು ಆ ಆಸ್ತಿನ ಬಿಡಿಸ್ಕೊ. ಆ ಆಸ್ತಿ ನಿನ್ನ ಹೆಸರಿಗೆ ಇರಲಿ, ನಮ್ದೇನು ಅಭ್ಯಂತರ ಇಲ್ಲಪ್ಪ. ಹೇಗಾದ್ರೂ ಮಾಡ್ಬಿಡು. ನಾನೇನಾದರೂ ಸಾಲ ತೆಗೆದುಕೊಂಡು ಆಸ್ತಿ ಬಿಡಿಸಿಕೊಂಡ್ರೆ ನಾಳೆ ಅವರು ಬಂದು ಒದ್ದು ಸರಿ ಸಮಾನವಾಗಿ ಪಾಲು ತೆಗೆದುಕೊಳ್ಳುತ್ತಾರೆ. ಆವಾಗ ನನ್ನ ಗತಿ ಏನು? ಅಂದ್ರೆ ಅವ್ರು ಮಾಡಿದ ತಪ್ಪನ್ನ ನಿಮ್ಮ ಮೇಲೆ ಬೀಳಿಸ್ಕೊಂಡು ನೀವು ಸಾಯಿ ಅಂತ ನಿಮ್ಮ ತಾಯಿ ಉಪದೇಶ ಮಾಡ್ತಾ ಇದ್ದಾಳೆ. ಮೀನಾಕ್ಷಿ, ಹೌದಪ್ಪ, ಇವಳು ಹೇಳುವ ಮಾತಿನಲ್ಲಿ ತಪ್ಪೇನಿದೆ? ನೀವೇಕೆ ಅವಳ ಮೇಲೆ ಸಿಟ್ಟಾಗುತ್ತೀರಿ? ಹೆತ್ತವರು ಅಂತ ತಿಳಿದು ಎಲ್ಲಿಯ ತನಕ ನಾವು ಗುಲಾಮರಾಗಿ ಬದುಕಬೇಕು? ಅದಕ್ಕೂ ಒಂದು ಮಿತಿ ಇದೆ. ಇವತ್ತಿನಿಂದ ನೀವು ಹೇಳಿದ ಹಾಗೆ ಕೇಳೋದಕ್ಕೆ ನಾನು ಸಿದ್ಧನಿಲ್ಲ. ಅದಕ್ಕಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಯಾವ ನಿರ್ಧಾರ ಮಾಡಿರುವೆಯಪ್ಪ? ಮೀನಾಕ್ಷಿಗೆ ಈ ಮನೆಯಲ್ಲಿ ವಾತಾವರಣ ಹಿಡಿಸ್ತಾ ಇಲ್ಲವಂತೆ. ಅಲ್ಲದೆ ಒಬ್ಬ ಭವಿಷ್ಯಕಾರ ಕೂಡ ಹೇಳಿದ್ದಾನೆ, ಮೀನಾಕ್ಷಿ ಇದೇ ಮನೆಯಲ್ಲಿದ್ದರೆ ಅವಳ ಜೀವಕ್ಕೆ ಕುತ್ತು ಇದೆಯಂತೆ. ಈ ಮನೆಯಲ್ಲಿ ನಾವಿಬ್ಬರು ಗಂಡ ಹೆಂಡತಿ ವಾಸವಿದ್ದರೆ ನನ್ನ ಹೆಂಡತಿ ಮೀನಾಕ್ಷಿಗೆ ಮಕ್ಕಳಾಗುವ ಭಾಗ್ಯವಿಲ್ಲಂತೆ. ಅದಕ್ಕಾಗಿ ನಾವು ಈ ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಡ್ಯಾಡಿ. ನಿಮ್ಮ ಹೊಟ್ಟೆ ಬಾಡಿಗೆ ಅಂತ ತಿಂಗಳಿಗೆ ಒಂದಿಷ್ಟು ದುಡ್ಡು ಕೊಡುತ್ತೇನೆ, ಅದರಲ್ಲೇ ನೀವಿಬ್ಬರು ಗಂಡ ಹೆಂಡತಿ ಹೊಟ್ಟೆ ತುಂಬಿಸಿಕೊಳ್ಳಿ. ಅಶೋಕ, ಬೇಡಪ್ಪ, ದಯವಿಟ್ಟು ಇಂಥ ನಿರ್ಧಾರ ಮಾತ್ರ ತೆಗೆದುಕೊಳ್ಳಿ. ನಮ್ಮಿಂದ ನಿಮ್ಗೆ ಏನೋ ತೊಂದರೆ ಆಗಿದೆ. ನಿನ್ನ ಹೆಂಡತಿಯನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದೀವಿ. ನೀವು ಹಾಕಿದಷ್ಟು ಅನ್ನ ತಿಂದು ಬಲವಿಲ್ಲದ ಹಕ್ಕಿಗಳಾಗಿದ್ದೀವಿ. ಅಶೋಕ, ಇಂಥ ಮುಪ್ಪಾವಸ್ಥೆಯಲ್ಲಿ ತಂದೆ ತಾಯಿನ ಬಿಟ್ಟು ಹೋದ್ರೆ ನಮ್ಗೆ ಯಾರ ನೋಡ್ಕೊತಾರೆ? ನಮ್ಮ ನೋಡ್ಕೊಳ್ಳೋ ಮಕ್ಕಳಾದ್ರೆ ಯಾರು? ನಾನೇನು ಮಾಡಲಿ ಅಮ್ಮ? ನಾನೊಬ್ಬನೇ ನಿಮ್ಮನ್ನು ಕೊನೆವರೆಗೂ ನೋಡಿಕೊಳ್ಳುತ್ತೇನೆ. ಇದು ಯಾವ ದೇವರಿಗೆ ಹರಕೆ ಹೊತ್ತಿಲ್ಲ. ಹುಟ್ಟಿ ಬರುವಾಗ ಬ್ರಹ್ಮನ ಹತ್ತಿರ ಸಾಯುವವರೆಗೆ ನಿಮ್ಮನ್ನು ಬದುಕಿಸ್ತೀನಿ ಅಂತ ಬರೆದು ಕೊಟ್ಟು ಬಂದಿಲ್ಲ. ನನ್ನನ್ನು ಹೆತ್ತ ತಪ್ಪಿಗಾಗಿ ನಿಮಗೆ ತುತ್ತು ಅನ್ನ ಹಾಕಬೇಕಾಗಿದೆ, ಹಾಕ್ತೀನಿ. ಇದಕ್ಕಿಂತ ನಾನೇನು ಹೆಚ್ಚಿಗೆ ಮಾಡಲು ಸಾಧ್ಯ? ಆದರೆ ಒಂದು ಮಾತು ಸತ್ಯ, ನಾವು ಈ ಮನೆ ಬಿಟ್ಟು ಹೋಗಬೇಕಾಗಿದೆ, ಹೋಗ್ತೀವಿ. ಸೂಟ್ ಕೇಸ್ ರೆಡಿ ಮಾಡು, ಹೋಗು. ಅಶೋಕ, ಅವಸರ ಮಾಡಬೇಡಪ್ಪ. ಸ್ವಲ್ಪ ಸಮಾಧಾನವಾಗಿ ನನ್ನ ಮಾತಾದ್ರೆ ಕೇಳಪ್ಪ. ಇಬ್ಬರೊಂದು ನಮ್ಮಿಂದ ದೂರವಾಗಿ ಹೋದರು. ನೀನೊಬ್ಬನೇ ನಮಗೆ ಮಗ ಗತಿ ಅಂತ ತಿಳಿದು ನಾವು ಉಸಿರಾಡ್ಸ ಕುಂತೀವಪ್ಪ. ಈ ಹಸಿದ ಹೊಟ್ಟಿಗೆ ಅನ್ನ ಹಾಕುವ ಒಬ್ಬ ಪುಣ್ಯ ಜೀವಿ ಮಗ ಇದ್ದಾನಲ್ಲ ಅಂತ ಸಂತೋಷ ಪಡ್ತಾ ಇದ್ದೀವಪ್ಪ. ನಾಳೆ ನಾವು ಸತ್ತು ಹೋದರೆ ನಮ್ಮ ಶವಕ್ಕೆ ಬೆಂಕಿ ಕೊಳ್ಳಿ ಇಡುವ ಒಂದು ಕರುಳಿನ ಕೈಗಳಾದರೂ ಬೇಕಲ್ಲಪ್ಪ ಅಶೋಕ, ಬೇಕಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿರುವಾಗ ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಹೋದರೆ ಈ ಮನೆ ನಡುಗಂಬವೇ ಮುರಿದಂತಾಗುತ್ತದೆ ಅಪ್ಪ ಅಶೋಕ. ಹೆತ್ತವರನ್ನು ಮುಪ್ಪಿನಲ್ಲಿ ಮುದ್ದೆ ಮಾಡಿ ಮೂಲೆಗಿಟ್ಟು ನಮ್ಮ ಎದೆಗೆ ಒತ್ತು ಹೋಗಬೇಡಪ್ಪ ಅಶೋಕ, ಹೋಗಬೇಡ. ನೀ ಕೊಡುವ ಅನ್ನವಾಗಲಿ ಗಂಜಿಯಾಗಲಿ ಕುಡಿದು ನಿನ್ನ ಆಶ್ರಯದಲ್ಲಿ ಬೆಳೆದುಕೊಂತೀವಪ್ಪ. ದಯವಿಟ್ಟು ಹೋಗ್ಬೇಡ ಅಶೋಕ, ದಯವಿಟ್ಟು ಹೋಗ್ಬೇಡ. ನಿನ್ನ ಕರುಳಿನ ಕೂಸಾಗಿ ನಿನ್ನ ಬಂದ್ಕೊಂಡು ಬೇಡ್ಕೊಂತೀನಪ್ಪ ಅಶೋಕ, ಹೋಗ್ಬೇಡ ಅಶೋಕ, ಹೋಗ್ಬೇಡ. ಏ ಅಶೋಕ, ನೋಡ ನಿಮ್ ತಂದೆನ, ಅವರ ಆರೋಗ್ಯ ಚೆನ್ನಾಗಿಲ್ಲ, ಎದೆ ನೋವು. ಇಂತಹ ಸಂಕಟಮಯ ಸಮಯದಲ್ಲಿ ನಿಮ್ಮ ಮಗನಾದ ನೀನು ಕೂಡ ನಮ್ಮನ್ನು ಬಿಟ್ಟು ಹೊರಟೋಗ್ಬಿಟ್ರೆ ನಮಗೆ ಗತಿ ಇದ್ದಾರೆ. ನಾವು ಹೇಗೆ ಬದುಕಬೇಕು? ಬೇಡಪ್ಪ, ನಿಮ್ಮನ್ನು ಬಿಟ್ಟರೆ ನಮ್ಮ ಹೊಟ್ಟೆ ಯಾರೋ ಹಿಟ್ಟಾಗ್ತಾರೆ. ದಯವಿಟ್ಟು ಹೋಗ್ಬೇಡ. ದುಡಿದು ತಿನ್ನಬೇಕಮ್ಮ. ದುಡಿಯೋದು ಆಗದಿದ್ರೆ ಭಿಕ್ಷಾ ಬೇಡಿ ಆದರೂ ಬದುಕಬೇಕು. ಅಶೋಕ,
ಆಹಾ, ಯಾಕೆ ನಾನು ಹೇಳಿದ ಮಾತಿನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ? ನೋವಾಗಿಲ್ಲಪ್ಪ, ನೋವಾಗಿಲ್ಲ. ಕರುಳಿನ ಕೊಂಡಿ ಹರಿದುಕೊಂಡಂತಾಯಿತು. ನಾವು ಭಿಕ್ಷೆ ಬೇಡಿ ಬದುಕಬೇಕೆಂದು ಮೊದಲು ಮನಸ್ಸು ಮಾಡಿದ್ದರೆ ಮಕ್ಕಳ ಕೈಯಲ್ಲಿ ಭಿಕ್ಷಾ ಪಾತ್ರೆ ಕೊಟ್ಟು ಮತ್ತೊಬ್ಬರ ಮನೆ ಮುಂದೆ ನಿಲ್ಲಿಸುತ್ತಿದ್ದೆವು. ನಾವು ಕೆಸರಾದರ ಹುಟ್ಟುವ ಮಕ್ಕಳು ಕಮಲದ ಹೂವಾಗಲಿ ಅಂತ ಬೆಳೆಸಿದೆವು. ಆದರೆ ಮೈ ತುಂಬ ಮುಳ್ಳುಗಳನ್ನು ಇಟ್ಟುಕೊಂಡು ನಮ್ಮನ್ನೇ ಚುಚ್ಚುತ್ತವೆ ಅಂತ ನಾವು ತಿಳಿದಿರಲಿಲ್ಲ. ನೋಡು, ನೀನು ಹೊರಟು ಹೋಗ್ಬೇಕಂತ ಮನಸ್ಸು ಮಾಡಿದ್ದೀಯ ತಾನೇ? ಹೊರಟು ಹೋಗಬಹುದಪ್ಪ, ಹೊರಟು ಹೋಗಬಹುದು. ನೀವು ಕೂಡ ಅವನಂತೆ ಮಾತಾಡ್ತಾ ಇದ್ದೀರಲ್ಲ. ಅವನು ನಮ್ಮನ್ನ ಬಿಟ್ಟು ಹೋದ್ರೆ ನಮ್ ಗತಿ. ಅವನಿಗೆ ಬಿಟ್ಟು ಹೋಗ್ಬೇಡ ಅಂತ ತಿಳಿಸಿ. ಸಾವಿತ್ರಿ, ಮನಸ್ಸು ಮುರಿದುಕೊಂಡು ಹೋಗುವವರ ಮುಂದೆ ನಾವು ಹೇಳುವ ಮಾತು ರಭಸದಿಂದ ಹರಿಯುವ ನದಿಯ ನೀರಿಗೆ ಮಣ್ಣಿನ ಒಡ್ಡು ಹಾಕಿದಂತಾಗುತ್ತದೆ. ನಾವು ಏನು ಹೇಳಿದರೂ ಪ್ರಯೋಜನ ಇಲ್ಲ. ಅವನು ಹೋಗಬೇಕಂತ ಮನಸ್ಸು ಮಾಡಿದ್ದರೆ ಇವತ್ತೇ ಹೊರಟು ಹೋಗಲಿ. ರೀ, ಆಯ್ತಲ್ಲ, ಮತ್ತೆ ನೋಡ್ತಾ ನಿಂತಿದ್ದೀರಿ. ಬನ್ನಿ, ಸುಟ್ಕೇಸ್ ರೆಡಿ ಮಾಡೋಣ, ನಾವು ಹೋಗೋಣ. ಬನ್ನಿ. ಅಶೋಕ, ಏ ಅಶೋಕ, ಬಾಯ್ಲೆ. ಒಂದು ಮಾತು ನೆನಪಿರಲಿ, ಕುರಿ ಕಾಯುವವನ ಕುರುಬನ ಕಣ್ಣು ತಪ್ಪಿಸಿ ಅವನ ಹಟ್ಟಿ ಬಿಟ್ಟ ಹೋದ ಕುರಿ ಒಂದಲ್ಲ ಒಂದು ದಿನ ತೋಳದ ಬಾಯಿಗೆ ಇಲ್ಲ ಹುಲಿಯ ಬಾಯಿಗೆ ಆಹುತಿ ಆಗಲೇಬೇಕು. ನೆನಪಿನಲ್ಲಿಟ್ಟುಕೋ. ನಗುವಾಗ ಎಲ್ರು ನಮ್ಮನ್ನು ಬಿಟ್ಟು ಹೋಗೋ ಮಕ್ಕಳೇ ಹುಟ್ಟಿದ್ರಲ್ಲ. ತಪ್ಪಿಗೆ ನಮಗೆ ನಾವೇನ್ ತಪ್ಪು ಮಾಡಿದ್ವಿ ಅಂತ ಇಂಥ ಮಕ್ಕಳು ನಮಗೆ ಕಾಡ್ತಾ ಇದ್ದಾವೆ ಕಣ್ರಿ. ಹೋಗ್ಲಿ ಬಿಡು ಸಾವಿತ್ರಿ, ಹೋಗ್ಲಿ ಬಿಡು. ನೀನೇ ಕೇಳುತ್ತಿರುವೆ, ನೀನೇ ಕೇಳುತ್ತಿರುವೆ. ಹುಟ್ಟಿಸಿದ ದೇವರು ಹುಲ್ಲನ್ನು ಮೇಯಿಸಲಾರ. ಮಕ್ಕಳನ್ನು ನೋಡಿಕೊಳ್ಳುವ ಭಾಗ್ಯ ನಾವು ಪಡೆದುಕೊಂಡು ಬಂದಿಲ್ಲ ಅನಿಸುತ್ತೆ. ಅಂದಾಗ ನಾವಾದ್ರೆ ಏನ್ ಮಾಡಬೇಕು? ನಮ್ಮ ನಮ್ಮ ದೈವದಲ್ಲಿ ಇದ್ದಂತಾಗುತ್ತದೆ. ನನ್ನ ಎದೇನು ಯಾಕೋ ಜಾಸ್ತಿ ಆಗ್ತಾ ಇದೆ. ನಾನು ಸ್ವಲ್ಪ ಇಲ್ಲೇ ವಿಶ್ರಾಂತಿ ತಗೋತೀನಿ ಸಾವಿತ್ರಿ. ವಿಶ್ರಾಂತಿ ಮಾಡಿ ಮಲಗ್ತೀನಿ ಇಲ್ಲೇ ಸಾವಿತ್ರಿ. ನೀನು ಒಳಗೆ ಹೋಗಿ ಅಡಿಗೆ ಮಾಡುವ ಸಾಮಾನುಗಳನ್ನು ಇಟ್ಟುಕೊಂಡು ಉಳಿದೆಲ್ಲ ಪಾತ್ರೆಗಳನ್ನು ಅವರಿಗೆ ಕೊಟ್ಟು ಕಳಿಸಿಬಿಡು. ಇಲ್ಲರಿ, ಇವತ್ತಾಕೋ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ನೀವು ವಿಶ್ರಾಂತಿ ತೆಗೆದುಕೊಳ್ಳೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ. ಬನ್ನಿ. ನಗುವಾಗ ಯಾಕೆ ಮೀನಾಕ್ಷಿ, ಏನು ವಿಷಯ? ಬುದ್ಧಿ ಐತೆ ಸ್ವಲ್ಪರ, ಸೌಕಾಸ್ ಮೆತ್ತಗೆ ಮಾತಾಡಬೇಕು. ನಿಮ್ಮಪ್ಪ ಈಗ ನಿದ್ದೆ ಮಾಡತ್ತಾರ. ಇದು ಕೊಲೆ ಮಾಡೋದಕ್ಕೆ ನಮ್ಗೆ ತಕ್ಕ ಸಮಯ. ಏನು ಹೇಳ್ತಾ ಇದ್ದೀನಿ ನಾನು ನಿಮ್ಗೆ? ಬೇಡ ಬೇಡ, ಸಾವಿತ್ರಿ ಇಲ್ಲೇ ಇದ್ದಾಳೆ.
ಅಲ್ಲ ರೀ, ನನ್ನ ಮೇಲೆ ನಿಮ್ಮಪ್ಪ ಕಾಮದ ಕಣ್ಣು ಹಾಕಿದ್ನಲ್ವಾ, ಅದಕ್ಕೆ ಅವನು ಕೊಲೆ ಮಾಡಲೇಬೇಕು. ಇಲ್ಲ ಅಂದ್ರ ನಾನು ಮನೆ ಬಿಟ್ಟು ನಿಮ್ಮ ಮನೆ ಬಿಟ್ಟು ಹೊರಟು ಹೋಗ್ತೀನ ಮತ್ತ. ಹೌದು, ನನ್ನ ಹೆಂಡತಿಯ ಕೈ ಹಿಡಿದು ಕಾಮದಾಟಕ್ಕೆ ಕರೆದ ದ್ರೋಹಿಯನ್ನು ನಾನು ಕೊಲೆ ಮಾಡಲೇಬೇಕು. ಕೊಲೆ ಮಾಡಿದ ನಂತರ ಈ ಹಣವನ್ನು ಹರಿಯುವ ನದಿಗೆ ಸಾಗಿಸಲೇಬೇಕು. ನಿಮ್ಮ ಮೌಗ ನಾನು ನೋಡ್ಕೋತೀನಿ, ನೀವು ಹೆದರ್ಬೇಡ್ರಿ. ನಾನು ಬಿಟ್ಟು ಬಿಡಮ್ಮ, ನಾನು ಇವರನ್ನು ಕೊಲೆ ಮಾಡಲೇಬೇಕು. ಕೊಲೆ ಮಾಡೋದಕ್ಕೆ ನಾಚಿಕೆ ಆಗಲ್ವೇ ನಿನಗೆ? ನಿನ್ ಜನ್ಮಕ್ಕೆ ಎಲ್ಲ ನಿನ್ನ ಮುಂದೆ ಏನು ಹೇಳಬೇಕಮ್ಮ? ನನ್ನ ಪಾಲಿಗೆ ಬರುವ ಆಸ್ತಿಯನ್ನು ಎಲ್ಲ ಹಾಳು ಮಾಡಿಬಿಟ್ಟ ಇನ್ನು ಮುದುಕ. ಪಾಪಿ, ಆಸ್ತಿ ಆಸೆಗಾಗಿ ಎತ್ತ ತಂದೆನೆ ಕೊಲೆ ಮಾಡೋದಕ್ಕೆ ಹೊರಟೆಯೇನೋ ಪಾಪಿ. ಇಲ್ಲ, ಒಂದ್ ವೇಳೆ ಈ ವಿಷಯ ಏನಾದ್ರೂ ನಿಮ್ಮಪ್ಪನಿಗೆ ಗೊತ್ತಾಗಿದೆ ಆದ್ರೆ ನಿಮ್ಮಿಬ್ಬರನ್ನ ಕತ್ತರಿಸಿ ಹೂತಾಗ್ಬಿಡ್ತಾರೆ. ನಿನ್ನಂತ ಚಾಂಡಾಲ ಮಗನಿಗೆ ಜನ್ಮ ಕೊಟ್ಟಿದ್ದೀನಲ್ಲ, ಅದಕ್ಕಾಗಿ ಈ ವಿಷಯ ನನ್ನ ಎದೆಯಲ್ಲೇ ಮುಚ್ಚಿಟ್ಕೋತೀನಿ. ಹೊರಟೋಗಿಲ್ಲಿಂದ ಒಂದು ಕ್ಷಣ ಇಲ್ಲಿರಬೇಡಿ. ಏನಾಗಿದೆ? ಎಲ್ಲರೂ ಗರಬಡದಂತೆ ನಿಂತಿದ್ದಿರಲ್ಲ, ಏನಾಗಿದೆ ನಿಮಗೆ? ಏನಾಗಿದೆ? ಸಾವಿತ್ರಿ, ಸಾವಿತ್ರಿ, ಏನಿದು? ನಿನ್ನ ಕೈಯಲ್ಲಿ ರಕ್ತ? ಅಡ್ಗೆ ಮನೆಯಲ್ಲಿ ಪಾತ್ರೆ ತಗೊಳಕ್ಕೆ ಅಂತ ಹೋದೆ, ಆ ಖಡ್ಗ ಜಾರು ಬಿದ್ಬಿಡ್ತು, ಅದಕ್ಕೆ ಎಷ್ಟು ನೋವಾಯ್ತು. ಇಲ್ಲಿ ನೋಡಿ, ಇವರು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೋಗಂತ ಅವಾಗಲೇ ಹೇಳಿದ್ನಲ್ಲ, ಮತ್ತೆ ಯಾಕೆ ನಿಂತಿದ್ದಾರೆ? ಹೊರಟು ಹೋಗಿಲ್ಲಿಂದ. ಅಪ್ಪ, ಹೋಗ್ತೀವಿ ಅಪ್ಪ. ಅಮ್ಮ, ಒಂದು ಮಾತು, ಅಪ್ಪನ ಬಿಟ್ಟು ನೀನು ನಮ್ಮ ಜೊತೆಗೆ ಬಂದರೆ ನಿನ್ನನ್ನು ಅರಮನೆ ಅಂತ ಮನೆಯಲ್ಲಿ ವಾಸವಿರಬಹುದು. ನಿನ್ನನ್ನು ತೂಗು ಮಂಚದ ಮೇಲೆ ಕುಂಡರಿಸಿ ತೂಗ್ತೀವಿ ಅಮ್ಮ. ದಿನನಿತ್ಯ ಹಾಲು ಅನ್ನ ಊಟ ಮಾಡಬಹುದು. ಬಾ, ನಮ್ಮ ಜೊತೆಗೆ ಹೋಗೋಣ. ಏ ಅಶೋಕ, ನಿನ್ನ ಅರಮನೆ, ನಿನ್ನ ತೂಗು ಮಂಚ, ನಿನ್ನ ಹಾಲು ಅನ್ನ ನನ್ನ ಗಂಡನ ಕಾಲಲ್ಲಿರೋ ಚಪ್ಪಲಿಗೆ ಸಮಾನ. ಏನಂದ್ರೆ 30 ವರ್ಷ ಕೈ ಹಿಡಿದು ಕಷ್ಟ ಸುಖ ಹಂಚ್ಕೊಂಡು ಬದುಕಂತ ಈ ನನ್ನ ಗಂಡನನ್ನ ಬಿಟ್ಟು ಬಾ ಅಂತ ಹೇಳ್ತಾ ಇದೆಯಲ್ಲ. ನನ್ನ ಗಂಡ ನಿನ್ನ ಹಾಗೆ ಹೇಳಿ ಅಲ್ವಾ? ಮಾಡಿ ನಿನ್ನಂತ ನೀಚ ನನ್ನ ಮಗನೇ ಅಲ್ಲ. ಹೊರಟೋಗ ಇಲ್ಲಿಂದ, ಹೊರಟೋಗ. ಆಯ್ತಲ್ಲ ಮಂಗಳಾರತಿ, ಮತ್ತೇನು ನೋಡ್ತಿದ್ದೀರಿ? ನಾನು ಬಿಟ್ಟು ಹೋಗಿಬಿಟ್ಟು ನನ್ನ ಗಂಡ ಯಾವ ಸಾವಿತ್ರಿ, ಸಾವಿತ್ರಿ, ನಿನ್ನನ್ನು ನನ್ನ ಹೆಂಡತಿ ಅಂತ ಕರೀಲೆ ಅಥವಾ ನನ್ನ ಪಾಲಿನ ಭಾಗ್ಯ ದೇವಂತೆ ಕರೀಲೆ ಸಾವಿತ್ರಿ.
ಹೊಟ್ಟೆಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳು ಕೂಡ ನಮ್ಮನ್ನ ಕೈ ಬಿಟ್ಟು ಹೋಗೋ ಮಕ್ಕಳೇ ಆಗ್ಬಿಟ್ರೆ ಯಾವ ಆಸೆಗಾಗಿ ಬದುಕಬೇಕು ನಾವು? ಯಾವ ಆಸೆಗಾಗಿ? ಸಮಾಧಾನ ಮಾಡ್ಕೋ ಸಾವಿತ್ರಿ, ಸಮಾಧಾನ ಮಾಡಿಕೋ. ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳು ಹಕ್ಕಿಗಳಂತ ತಿಳಿದು ಗೂಡಿನಲ್ಲಿಟ್ಟು ಕಾಳು ಕಡಿ ಹಾಕಿ ಜೋಪಾನ ಮಾಡಿದೆವು. ಹಕ್ಕಿಗಳ ರೆಕ್ಕೆ ಬಲಿತಂತೆ ಹಾರಿ ಹೋಗುವುದು ಸ್ವಾಭಾವಿಕ. ಹಾಗೆ ನಮ್ಮ ಮಕ್ಕಳು ಹಕ್ಕಿಗಳಂತೆ ಹಾರಿ ಹಾರಿ ಹೋದವು. ಕೊನೆಗೆ ಈ ಗೂಡನ್ನಾದರೂ ಬಿಟ್ಟು ಹೋದವಲ್ಲ ಸಾವಿತ್ರಿ. ಅಷ್ಟು ಸಾಕು ಸಾವಿತ್ರಿ, ಅಷ್ಟು ಸಾಕು. ಬಾ ಸಾವಿತ್ರಿ, ಬಾ ಹೋಗೋಣ. ರೆಕ್ಕೆಯು ಬಂದ ಮೇಲೆ ಹೊಗೆಯು ತಾನು ಎತ್ತವರು ಯಾರು ಎಂದು ಕೇಳುವುದೇನು? ರೆಕ್ಕೆಯು ಬಂದ ಮೇಲೆ ಹೊಗೆಯು